ಹೊಸಪೇಟೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆಗಳ ಸಭೆ ಆಯೋಜಿಸಲಾಗಿತ್ತು. ತಾವುಗಳು ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಹೂವಿನಹಡಗಲಿ ತಾಲೂಕಿನ ಸಿಪಿಐ ಸಾಹೇಬ್ರು ದೀಪಕ್ ಸರ್ ಅವರು, ಜಿಲ್ಲಾ ವರಿಷ್ಠ ಅಧಿಕಾರಿಗಳು, ಎಸ್ಪಿ ಸರ್ ಹರಿಬಾಬು ಅವರ ಸಮ್ಮುಖದಲ್ಲಿ ಎಸ್ಸಿ ಎಸ್ಟಿ ಜನಗಳ ಮೇಲೆ ನಡೆತಕ್ಕಂತಹ ದೌರ್ಜನ್ಯ ದರ್ಪಗಳು ಅನ್ಯಾಯವನ್ನು ಖಂಡಿಸಿ ಅವರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು, ಅವರಿಗೆ ನ್ಯಾಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನೇರವಾಗಿ ಸಭೆ ಕರೆದಿದ್ದು ತುಂಬಾ ಸಂತೋಷಕರ ಆಗಿರುತ್ತದೆ. ಅದೇ ರೀತಿ ಇಂದು ಜಗದೀಶ್ ಬಿ ವರಕನಹಳ್ಳಿ ಗ್ರಾಮದ ಅಲ್ಲಿ ನಡೆಯುತ್ತಿರುವ ಮೇಲ್ವರ್ಗದ ಜನಗಳು ದಲಿತರ ಮೇಲೆ ಶೋಷಣೆಗಳು ಅಸ್ಪೃಶ್ಯತೆಗಳನ್ನು ಖಂಡಿಸಿ ಅದರ ಬಗ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಕಾನೂನುಬದ್ಧವಾಗಿ ದಲಿತರಿಗೆ ನ್ಯಾಯ ಸಿಗಬೇಕು, ಒಳ್ಳೆ ನಿಟ್ಟಿನಲ್ಲಿ ಅವರಿಗೆ ಶಿಕ್ಷಣ ಸಿಗಬೇಕು, ಯಾವುದೇ ರೀತಿ ಮೇಲ್ವರ್ಗದಿಂದ ತುಳಿತಕ್ಕೆ ತುತ್ತಾಗಬಾರದು. ಜಗದೀಶ್ ಬಿ ಮಾತನಾಡಿದರು. ಸಿಪಿಐ ದೀಪಕ್ ಸರ್ ಅವರಿಗೆ ನಮ್ಮ ಹೂವಿನಹಡಗಲಿ ಕ್ಷೇತ್ರದಲ್ಲಿ ದಲಿತರಿಗೆ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಇವತ್ತು ಕಾರ್ಯನಿರ್ವಹಿಸುತ್ತಿದ್ದು ಅವರಿಗೂ ಕೂಡ ನಮ್ಮಲ್ಲೇ ಇಂಥ ಒಬ್ಬ ಅಧಿಕಾರಿಗಳು ಬೇಕು, ಜನಗಳಿಗೆ ಅನುಕೂಲ ಆಗುತ್ತದೆ ಮತ್ತು ನಿಷ್ಠೆ ದಕ್ಷ ಅಧಿಕಾರಿಗಳು ಯಾವುದೇ ರೀತಿ ದಲಿತರಿಗೆ ಅನ್ಯಾಯ ಮಾಡಲಿಕ್ಕೆ ಬಿಡಲ್ಲ, ಬೇಗನೆ ಬಗೆಹರಿಸಿಕೊಡುವಂತಹ ಅಧಿಕಾರಿಗಳು, ಅವರ ಬಗ್ಗೆ ನಮಗೆ ತುಂಬ ಹೆಮ್ಮೆಯ ವಿಚಾರ ಎಂದು ತಮ್ಮ ಗ್ರಾಮದ ವಿಚಾರ ಅಧಿಕಾರಿಗಳ ಗಮನಕ್ಕೆ ವ್ಯಕ್ತಪಡಿಸಿದರು. ಜಗದೀಶ್ ಬಿ ವರಕನಹಳ್ಳಿ ಇವರು ಮಾತನಾಡಿದರು. ಹಾಗೂ ಇಟ್ಟಿಗಿ ಠಾಣೆಯ PSI ಅಬ್ಬಾಸ್ ಸರ್, ಇಟ್ಟಿಗಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಗ್ರಾಮಗಳಿಗೆ ದಲಿತರು ಏನೇ ಸಮಸ್ಯೆ ಇದ್ರೂ ಇಟ್ಟಿಗಿ ಪೊಲೀಸ್ ಠಾಣೆಗೆ ಕರೆ ಮಾಡಿದರೆ ತಕ್ಷಣ ಆ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಕುಂದುಕೊರತೆಯ ಬಗ್ಗೆ, ದೌರ್ಜನ್ಯದ ಬಗ್ಗೆ, ಅನ್ಯಾಯದ ವಿರುದ್ಧ ಬೇಗನೆ ಪಾಲಿಸುತ್ತಾರೆ. ಇಂತಹ ನಮ್ಮ ಇಟ್ಟಿಗಿ ಪೊಲೀಸ್ ಠಾಣೆಯ PSI ಅಬ್ಬಾಸ್ ಸರ್ ಸಿಬ್ಬಂದಿ ವರ್ಗದವರಿಗೆ ಸುವರ್ಣ ಕರ್ನಾಟಕ ಬಹುಜನ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಜಗದೀಶ್ ಬಿ ವರಕನಹಳ್ಳಿ ಹಾಗೂ ಜಿಲ್ಲಾ ವಿಡಿಯೋ ಘಟಕದ ಅಧ್ಯಕ್ಷರಾದ ಉತ್ತಂಗಿ ಗ್ರಾಮದ ಪತ್ರಕರ್ತರು ಮಂಜುನಾಥ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. ಸುಭಾಷ್ ಚಂದ್ರ ಬೋಸ್ ಇವರು ಚಂದ್ರಶೇಖರ್ ಅಂತೇಳಿ, ಇದು ನಮ್ಮ ಜಮೀನು ಅಂತೇಳಿ ನಮ್ಮ ದಲಿತರು ಓಣಿಗಳಿಗೆ ಒತ್ತುವರಿ ಮಾಡಿ ಇದು ನಮ್ಮ ಜಮೀನು ಅಂತೇಳಿ ಇವತ್ತು JCB ಟ್ರ್ಯಾಕ್ಟರ್ ಜನಗಳು 50ರಿಂದ 60 ಜನಗಳು ಕರ್ಕೊಂಡು ಏಕೆ ನಮ್ಗೆ ಯಾವುದೇ ರೀತಿ ಮಾಹಿತಿ ಕೊಡ್ತಾರೆ, ಬಟ್ ದಲಿತರು ಒಂದು ನಮ್ಗೆ ಇಲ್ಲಿವರೆಗಿದೆ ಅಂತೇಳಿ ಅಳತೆ ಮಾಡಿ ನಮಗೆ ದೌರ್ಜನ್ಯ ಮಾಡಿದ್ರು. ಜಾತಿ ಸರ್ವೆ ಇಲ್ಲ ಸರ್, ಮಾಡಿಸಿದ್ವಿ, ಸರ್ವೆ ಏನು ಮಾಡಿಲ್ಲ ಸರ್, ಯಾವುದೇ ರೀತಿ ಯಾರು ಬಂದಿಲ್ಲ. ಬಟ್ ಸರ್ವೆ ಮಾಮೂಲಿ ಸರ್ವೆ ಕರ್ಕೊಂಬಂದಿದ್ರು ಸರ್ ಅವರೇ, ಬಟ್ ನಮಗೆ ಅವ್ರವರೇ ಅಳತೆ ಮಾಡಿಸಿ ಅದು ಸುಳ್ಳು ಸರ್, ಫೇಕ್ ಅಳತೆ. ಪ್ರೈವೇಟ್ ಸರ್ವೆ ಸರ್ ಬಂದಿದೆ, ವ್ಯಾಲಿಡ್ ಇಲ್ಲ ಸರ್. ಬಟ್ ಅದು ಇದಕ್ಕೆ ನಮ್ಮ ಇಡೀ PSI ಸರ್, ಅಬ್ಬಾಸ್ ಸರ್, ನಮ್ಮ ದೀಪಕ್ ಸರ್, CPI ಸರ್ ತುಂಬ ಕ್ರಮದ ಸುಮಾರು ಬಾರಿ ಹೇಳಿದ್ದಾರೆ ಸರ್. ಜಗದೀಶ್ ಇದಕ್ಕಿಂತ ಮುಂಚೆ ನಮ್ಮ ಇಲ್ಲಿಗೆ ಕೂಡ ನಮ್ಮ ದಲಿತರ ಮೇಲೆ ತೊಂದರೆ ಆಗಿತ್ತು, ಕಂಪ್ಲೇಂಟ್ ಕೂಡ ಬಂದಿದೆ ಸರ್. ಇವತ್ತು 1 ವರ್ಷದಿಂದ ಸರ್ SC ST ಮೇಲೆ ನಮಗೆ ಭಾಳ ತೊಂದರೆ ಮಾಡ್ತಿದ್ದಾರೆ ಅಂತೇಳಿ ಅದು ದಾಖಲೆ ಸಮೇತ ನಮಗೆ ಕೊಟ್ಟಿದ್ದೀವಿ ಸರ್. ಕ್ರಮ ತಗೊಂಡ್ರು. ಬಟ್ ನಮ್ಮ CPI ಸರ್, PSI ಸಂಭಾ ಸರ್ ಇವತ್ತು ಬಂದು ನಮಗೆ ಕರೆಸಿ ಸುಮಾರು ಬಾರಿ ನಮಗೆ ಹೇಳಿದ್ದಾರೆ ಈ ರೀತಿ ಮಾಡೋದು ಅಂತ. ಇವತ್ತಿಗೆ ಜಾತಿ ಒಂದು ಹೆಸರು ಇಟ್ಕೊಂಡು ಇಂಡೈರೆಕ್ಟ್ ನಮಗೆ ಅವಾಗ ತೊಂದರೆ ಆಗ್ತದೆ. ಒಂದು ಈಗ ಯಾವುದೇ ಒಂದು ಜಮೀನಲ್ಲಿ ಹೋಗೋದ್ರಿಂದ ನಮ್ಮ ಜಾತಿ ನೀವು ಇನ್ನೊಂದು ಜಮೀನು ಅಂತ ನಮ್ಮ ಜಮೀನಿಗೆ ಹೋದರೆ ಹಾಗೆ ಈಗ ಅಂತೇಳಿ ಬೇರೆ ನಮಗೆ ಬೇರೆ ತೊಂದರೆ ಮಾಡ್ತಾರೆ ಒಂದು ಸರ್. ಆಮೇಲೆ ಸ್ಮಶಾನದಲ್ಲಿ ನಮ್ಮ ಮನೆ ಪಕ್ಕಕ್ಕೆ ಸ್ಮಶಾನ ಸರ್, ಆ ಸ್ಮಶಾನದಲ್ಲಿ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ, ಸ್ಮೆಲ್ ಎಲ್ಲ ಭಾಳ ಸಮಸ್ಯೆ ಆಗಿದೆ ಸರ್. ಇತ್ತೀಚೆಗೆ ಗೌರ್ಮೆಂಟ್ ಅದಕ್ಕೆ ಅಧಿಕೃತವಾಗಿ ಒಂದು ಸ್ಮಶಾನ ಕೊಟ್ಟಿದ್ದಾರೆ ಸರ್, 2 ಎಕರೆ. ಅದು ಸುಮಾರು ವರ್ಷದಿಂದ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಹೋಗ್ತೇನೆ ಇವರು ದೊಡ್ಡ ಊರಿನ ಮುಖಂಡರು ದೊಡ್ಡರಾದಂಥವ್ರು ಇಲ್ಲೇ ಹೋಗಿದ್ದೀವಿ, ನೀವೇನು ಮಾಡ್ಕೊಳ್ತೀರಾ, ನಿಮ್ದೇನಲ್ಲ ನಮ್ಮ ಜಮೀನು. ಸರಿ ಸರ್, ನಮ್ಮ ಜಮೀನಲ್ಲ, ಬಟ್ ಆದರೆ ಸಾರ್ವಜನಿಕರು ತೊಂದರೆ ಆಗುತ್ತೆ ಅಂತೇಳಿ ನಾವು ಇದ್ರ ಬಗ್ಗೆ ಗಮನ ಕೊಟ್ಟಿದ್ದೀವಿ ಸರ್. ಪೊಲೀಸ್ ಸ್ಟೇಷನ್ಗೆ ಇರ್ಬೋದು, ತಹಸೀಲ್ದಾರ್. ಬಟ್ PSI ಸರ್ ಕರೆಸಿ ಮಾತಾಡಿದ್ರು, ಈ ರೀತಿ ಮಾಡ್ಬಾರ್ದು, ಇಲ್ಲ ನಾವು ಇಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು. ನಮಗೆ ಅವ್ರು ಬೇರೆ ಬೇರೆ ರೀತಿಯಲ್ಲಿ ನಿಂದನೆ ಮಾಡಿದ್ರು ಸರ್. ಬಟ್ ಇವಾಗ ಅದನ್ನು MLA ನಮ್ಮ ಕೃಷ್ಣನ MLA ಸರ್ ಹೂವಿನಹಡಗಲಿ ಕ್ಷೇತ್ರದಲ್ಲಿ ಅವ್ರ ಗಮನಕ್ಕೂ ಬಂದು ಅವರು ನಿಂತು ಎಲ್ಲ ಸರಿ ಮಾಡಿದ್ರು ಸರ್, PSI ಸರ್, CPI ಸರ್ ಎಲ್ಲ. ಬಟ್ ಆದರೂ ಕೂಡ ಇದರ ನಮಗೆ ಏನಾಗ್ತದೆ ಅಂದರೆ, ಮೊನ್ನೆ ಒಂದು ಸ್ಟ್ಯಾಚು ಕೂರಿಸ್ಲಿಕ್ಕೆ ಅಂತೇಳಿ ವ್ಯವಸ್ಥೆ ಮಾಡಿದ್ರು ಸರ್ ಹೊರಗಡೆ ಗ್ರಾಮದಲ್ಲಿ, ನಮ್ಮ ಅಂಬೇಡ್ಕರ್ ಸ್ಟ್ಯಾಚು. ಅದಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಈ ಥರ ತೊಂದರೆ ಮಾಡ್ತಾರೆ. ಕೇರಿ ದಲಿತರು ಹುಡುಗರು ನಮ್ಮ ಮೇಲೆ ಅಲ್ಲೇ ಮಾಡ್ತಾರೆ, ಸುಳ್ಳು ಆರೋಪ ಸರ್. ಬಟ್ ನಾವು ಇವತ್ತು ಯಾರೂ ಆ ರೀತಿ ಹೋಗಿಲ್ಲ. ನಿಮ್ಮ ಹತ್ರ ರೀಸೆಂಟ್ ಒಂದು ತಿಂಗಳು ಹಿಂದೆ ಸರ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಅವರು, ಮೋಹನ್ ರೆಡ್ಡಿ ಅವರು ಅಂತೇಳಿ. ನಿಮಗೆ ದೌರ್ಜನ್ಯ ಮಾಡ್ತಾರೆ ನಮ್ಮ ಲೇಡೀಸ್, ನಮ್ಮ ಮನೆ ಹೆಣ್ಮಕ್ಳು, ನಮ್ಮ ಕೇರಿ ದಂಡೆ ಕೊಲ್ಬೇಡಿ, ನೀವು ದೌರ್ಜನ್ಯ ಮಾಡಬೇಡ್ರಿ ಅಂತ ಹೇಳಿದ್ದಕ್ಕೆ ನಮ್ಮ ಇವರು ಎದುರ್ಸಕ್ಕೆ ಬಂದಿದ್ದಾರೆ, ಕೊಲೆ ಮಾಡಿ ನಮಗೆ ಧಮಕಿ ಆಗ್ತಾರೆ ಅಂತೇಳಿ ನಿಮ್ಮದನ್ನ ಕಂಪ್ಲೇಂಟ್ ಮಾಡಿದ್ದಾರೆ ಮೇಲವ್ರ ಜನರು ಸರ್. ನಾವೇನು ಮಾಡೋಕ್ಕೆ ಸರ್, ಮಾಮೂಲಿ ಕೂಲಿ ಮಾಡ್ಕೊಂತೀನಂತ ಜನಗಳು ಸರ್.
ಈ ಥರ ಎಲ್ಲ ಅವಾಗ ತೊಂದರೆ ಆಗುತ್ತೆ. ಬಟ್ ಇನ್ನೊಂದು ನಮ್ಮ ಬಗ್ಗೆ ಬ್ಯಾಡ್ ಕಮೆಂಟ್ಗಳು ಹೊರಗಡೆಗೆ ಹಾಕ್ತಾರೆ. ನಾವು ಮುಂದೆ ಸ್ವಲ್ಪ ಪ್ರಶ್ನೆ ಮಾಡಲಿಕ್ಕೆ ಸ್ವಲ್ಪ ಸಮಾಜ ಸೇವೆ ಜಾಸ್ತಿ ತೊಡಗಿದ್ದೀವಿ ಸರ್. ಎಲ್ಲಿ ಸಮಸ್ಯೆ ಆಗುತ್ತೆ, ಎಲ್ಲಿ ಕುಂದುಕೊರತೆ ಆಗುತ್ತೆ ಜನಗಳಿಗೆ, ಅಲ್ಲಿ ನಾವು ಅಲ್ಲಿ ಇರ್ತೀವಿ ಸರ್. ನಾನು ಸುವರ್ಣ ಬಹುಜನ ಸಂಘದ ಜಿಲ್ಲಾಧ್ಯಕ್ಷ ಕೂಡ ಸರ್ ಒಂದು ಸಂಘಟನೆಗೆ. ಹಾಗಾಗಿ ನಾವು ಕೆಲವೊಂದು ಸಮಸ್ಯೆಗಳಾದಾಗ ಅಲ್ಲಿ ಹೋಗ್ತೀವಿ, ಸ್ಪಾಟಲ್ಲೇ ಅಧಿಕಾರಿಗಳ ಹತ್ರ ಅದು ಕಾನೂನುಬದ್ಧವಾಗಿ ಅದು ಏನಿದೆ ಅದನ್ನ ನಾವು ಕ್ರಮ ತಗೊಳ್ತೀವಿ ಸರ್. ಈ ರೀತಿ ಮಾಡೋದಕ್ಕೆ ಇವ್ರು ಮುಂದೆ ಬರ್ತಾನೆ ದಲಿತ ಹುಡುಗ ಅಂತೇಳಿ ಇವರು ಮೇಲ್ವರ್ಗದವರು ಬೇರೆ ರೀತಿಯಲ್ಲಿ ಜನ ಬಿಡೋದು, ಅಲ್ಲೇ ಮಾಡಿಸೋದು, ಜಗಳ ಮಾಡಿಸೋದು, ಇವು ಸರ್ವೇ ಸಾಮಾನ್ಯ. ನಾವು ಪ್ರತಿ ಬಾರಿ ಹೋದ್ರೆ ಗೂಂಡಾಗಿರಿ ಮಾಡ್ತಾರೆ. ಪ್ರಶ್ನೆ ಮಾಡಿದ್ರೆ ನಮ್ಮ ಸಮಸ್ಯೆ ನಮ್ಮ ಹಕ್ಕನ್ನು ಕೇಳಕ್ ಹೋದ್ರೆ ತಪ್ಪು ಸರ್. ನಮ್ಮ ಹಳ್ಳಿಗಳಲ್ಲಿ ಇವತ್ತಿಗೂ ಜಾತಿ ಅಂತ ತುಂಬಾ ಇದೆ ಸರ್. ಇದಕ್ಕೆ ನೀವು ಕಾನೂನುಬದ್ಧ ಒಂದು ಕ್ರಮಗಳು ತಗೋಬೇಕು. ನಮ್ಮಂತ ದಲಿತರು ಮುಂದೆ ಬರ್ಲಿಕ್ಕೆ ಆಗ್ತಾರ ಸರ್. ಇವತ್ತು ತುಳಿತಿ ಕೊಡಗಾಗಿದ್ದೀವಿ. ಕೆಲವರು ಗೌಡಾಳಿಕೆ ಮಾಡ್ಕೊಂಡು ರಾಜಕೀಯ ಮಾಡ್ಕೊಂಡು ಆಸ್ತಿ ಸರ್ 500 ಎಕರೆ ಅಲ್ಲ ಈ ತರ ಸಮಸ್ಯೆ ಮಾಡ್ತಾರೆ ಸರ್. ಮತ್ತೆ ಸ್ಮಶಾನ ನಮಗೆ ಸ್ವಲ್ಪ ದೂರ ಆಗ್ತಾವ ಸರ್ ಒಂದು. ಆಮೇಲೆ ದಲಿತರು ಮನೆಗಳಿದೆ ಸರ್, ಸರ್ವೆ ಮಾಡಿಸಿ ನಮಗೆ ಮನೆಗಳಿಗೆ ಜಾಗ ಬಿಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕು ಸರ್. ಹಾಗೆ ಈ ತರ ಸಮಸ್ಯೆ ಇದೆ. ಮತ್ತೆ ನಮಗೆ ಬೇರೆ ರೀತಿಯಲ್ಲಿ ಅಧಿಕೃತವಾಗಿ ಏನಾದ್ರು ನಮಗೆ SC/ST ಕ್ಯಾಸ್ಟ್ ಇದರಲ್ಲಿ ಅಡಿಯಲ್ಲಿ ಏನಾದ್ರು ನಮಗೆ ಬಂದ್ರೆ ನಾವು ಕಂಪ್ಲೇಂಟ್ ನಾವು ಈ ಸ್ಟೇಷನ್ ನಮ್ಮ ಸ್ಟೇಷನ್ ಮಾಡ್ಬೇಕು, ನಿಮಗೆ ಏನಾದ್ರು ಇನ್ಫಾರ್ಮ್ ಮಾಡ್ಬೇಕು ಸರ್. ಇಲ್ಲಿ ನಮ್ಮ ಸ್ಟೇಷನಲ್ಲೇ ಮಾಡ್ಬೋದು ಸರ್. ಹಾಗಾಗಿ ಇನ್ನೊಂದು ಸರ್ ಹಾಂ ಸರ್ ಹೊಸದಾಗಿ ಒಂದು BNS ಅಂತ ಏನು ಬಂದಿದೆಯಲ್ಲ, IPC ಹೋಯ್ತು. IPC ಹೋದ್ಮೇಲೆ BNS ಅಂತ ಏನು ಬಂದಿದೆ, ಅದರೊಳಗೆ 0 FIR ಅಂತ. ಈಗ ನಿಮ್ಮಲ್ಲಿ ಆಗ್ತಿರುವಂಥ ಪ್ರಕರಣ ಏನಾದರೂ ದಾಖಲಿಸ್ತಿಲ್ಲ ಅಥವಾ ನಿಮಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತಂದರೆ ಬೇರೆ ಪೊಲೀಸ್ ಸ್ಟೇಷನಲ್ಲಿ FIR ಕೂಡ ಅದನ್ನು ಪೊಲೀಸ್ ಐಟಿನಲ್ಲಿ ಇಮಿಡಿಯೇಟ್ಲಿ ಸೇಮ್ ಡೇ ಅದನ್ನು ಟ್ರಾನ್ಸ್ಫರ್ ಮಾಡಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಲ್ಲಿ, ನೀವು ಉದಾಹರಣೆಗೆ ಇಲ್ಲಿ ಏನಾದ್ರು ಗಟ್ಟಿ ಆಗಿದ್ರೆ ಅದರಲ್ಲಿ ಕೂಡ ನೀವು FIR ಕೊಡ್ಬೋದು. 0 FIR ಮಾಡ್ತಾರೆ. ಸರ್ ಇನ್ನೊಂದು ರಿಕ್ವೆಸ್ಟ್, ಪರ್ಟಿಕ್ಯುಲರ್ ಆಗಿ ವಿಷಯ ಕೊಟ್ಬಿಡಿ. ಯಾಕಂದ್ರೆ ಬೇರೆ ಇಲ್ಲ ಸರ್, ನಮ್ಮಲ್ಲಿ ನಮ್ಮ ಹಳ್ಳಿಯಲ್ಲಿ ತುಂಬಾ ತೊಂದರೆ ಅಂದರೆ ಇದು ಒಂದು ಸಭೆ ನಮಗೆ ತುಂಬಾ ಖುಷಿ ಹೇಳಲಿಕ್ಕೆ, ಪ್ರಸ್ತಾಪ ಮಾಡಲಿಕ್ಕೆ. ಮತ್ತು ಇನ್ನೊಂದು ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕೂರಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್. ಬಟ್ ಅದು ಏನಿದೆ ಕಾನೂನುಬದ್ಧವಾಗಿ ಅದು ಈಗಾಗಲೇ ಇರುವಂಥ ಸ್ಟ್ಯಾಚ್ಯೂ ಜಾಗದಲ್ಲೇ ಮೊನ್ನೆ ಭೂಮಿ ಪೂಜೆನೂ ಆಯ್ತು ಸರ್. ಅದೇ ಸಮಸ್ಯೆ ಇಲ್ಲ, ಯಾಕೆ ಸಮಸ್ಯೆ ಇಲ್ಲ. ಅದು ಇವರು ಮೇಲ್ವರ್ಗದ ಜನರು ಅದನ್ನು ತೊಂದರೆ ಖಂಡಿತ ಇದೆ ಸರ್. ಹೌದು ಸರ್, ನಮ್ಮ ಸರ್ ಗಮನಕ್ಕೂ ಇದೆ ಸರ್. ಇಲ್ಲ ಸರ್, ಇದ್ರ ಬಗ್ಗೆ ನಮಗೆ ಒಳ್ಳೆ ಒಪಿನಿಯನ್ ಇದೆ. ನಮ್ಮ CPS ಆಗಿ ನಮ್ಮ PSS ಬಗ್ಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಸರ್. ಸಪೋಸ್ ಈಗ ದಲಿತರ ಮೇಲೆ ಏನಾದ್ರು ದೌರ್ಜನ್ಯ ಕಂಡು ಬಂದರೆ ನಾವು ಪಾರ್ಟಲ್ಲಿ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇರಲಿಲ್ಲ, ಆಗ ಕಾರಣ ನಾವು DC ಆಫೀಸ್ನಲ್ಲಿ ಇದನ್ನು ನಡೆಸ್ತಾ ಇದ್ವಿ. ಮೆಂಬರ್ಸು ಮತ್ತೆ ಎಲ್ಲ ಬಂದಿದ್ದಾರೆ. ಬಟ್ ಇನ್ನೂ ಲೇಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮನ SP ಕಚೇರಿಯಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಕರೆದಿದ್ದೀವಿ. ನಮ್ಮೆಲ್ಲರಿಗೂ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. 2-3 ವಿಚಾರಗಳನ್ನ ತಿಳಿಸಿ ಈ ಕಾರ್ಯಕ್ರಮನ ನಾನು ತಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ತಾವುಗಳು ಈ ಕುಂದುಕೊರತೆ ಅಥವಾ ನಮಗೆ ಸಂಬಂಧಪಟ್ಟ ಯಾವುದೇ ವಿಚಾರಗಳಿದ್ರೂ ದಯಮಾಡಿ ಶೇರ್ ಮಾಡಬೇಕು. 2 ವಿಚಾರ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ತಮ್ಮೆಲ್ಲರಿಗೂ ಈಗಾಗಲೇ ನಾಲೆಡ್ಜಿಗೆ ಬಂದಿರಬಹುದು. ಏಪ್ರಿಲ್ 14ರಂದು ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿ ಒಂದು ವಿಶೇಷ ಪೊಲೀಸ್ ಠಾಣೆಯನ್ನ, DCRE ಪೊಲೀಸ್ ಠಾಣೆಯನ್ನ ಒಂದು ಸ್ಥಾಪನೆ ಮಾಡಲಾಗಿದೆ. ಅದೇ ರೀತಿ ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಈಗ ನಮ್ಮದೇ ಇಡ್ತಾರಲ್ಲ ಪುನೀತ್ ಸರ್ಕಲ್ ಏನಿದೆ, ಪುನೀತ್ ಸರ್ಕಲ್ನ ಪಕ್ಕದಲ್ಲಿರುವಂತಹ ಬಿಲ್ಡಿಂಗ್ ಸಪ್ತಗಿರಿ ಎನ್ಕ್ಲೇವ್ ಅಂತ ಏನಿದೆ ಅದರಲ್ಲಿ ಮೊದಲನೇ ಫ್ಲೋರ್ನಲ್ಲಿ ನಾನು ಕೂಡ ಭೇಟಿ ನೀಡಿದ್ದೇನೆ. ಒಂದು ಪೊಲೀಸ್ ಠಾಣೆಯನ್ನ ಸ್ಥಾಪನೆ ಮಾಡಲಾಗಿದೆ. ಈಗಾಗಲೇ ಅದಕ್ಕೆ ಅಧಿಕಾರಿಗಳು ಮತ್ತು ಬೇಕಾಗಿರುವ ಸಿಬ್ಬಂದಿಗಳು ಕೂಡ ನಮ್ಮ ಜಿಲ್ಲೆಯಿಂದ ಈಗಾಗಲೇ ಬಂಧಿಸಲಾಗಿದೆ. ಪ್ರತ್ಯೇಕವಾಗಿ ಎಕ್ಸ್ಕ್ಲೂಸಿವ್ ಆಗಿ ಹೆಚ್ಚಿನ ಆದ್ಯತೆ ಕೊಟ್ಟು ಪ್ರಕರಣಗಳ ತನಿಖೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಪ್ರತ್ಯೇಕ ಠಾಣೆಯನ್ನ ಕೈಗೊಂಡಿದ್ದಾರೆ. ಈಗಾಗಲೇ ಸ್ಥಾಪನೆಯನ್ನು ಕೂಡ ಮಾಡಿ ಕಳೆದ ಅಂದ್ರೆ ಜೂನ್ 27ರಿಂದ
ಯಾವುದೇ ಪ್ರಕರಣಗಳು ಜಿಲ್ಲೆಯಲ್ಲಿ ದಾಖಲಾದ್ರೆ ಅದನ್ನ DCR ಗೆ ವರ್ಗಾವಣೆ ಕೊಟ್ಟು ಅಲ್ಲಿ ತನಿಖೆ ಮಾಡಿಸುವಂತ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಆಗ್ತದೆ. ಸದ್ಯ ನಮ್ಮ ಜಿಲ್ಲೆಯಿಂದ ಒಂದು ಪ್ರಕರಣ ಹರಪನಹಳ್ಳಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಆದಂತ ಒಂದು ಪ್ರಕರಣನ ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ. ಈ ಸಭೆ ಕರೆದಿದ್ದ ಉದ್ದೇಶ ಪ್ರಮುಖವಾಗಿ ಈ ವಿಚಾರನ ಅವ್ರಿಗೆ ಏನು ಅಧಿಕಾರ ವ್ಯಾಪ್ತಿ ಇದೆ, ಅವರಿಂದ ಏನೇನು ಸೌಲಭ್ಯಗಳನ್ನ ಪಡ್ಕೊಳ್ಬಹುದು, ಇವೆಲ್ಲದನ್ನು ತಮಗೆ ತಿಳಿಸೋದ್ರ ಮುಖಾಂತರ ತಾವುಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ತಮ್ಮ ಹಳ್ಳಿ ಮತ್ತು ಸುತ್ತಮುತ್ತ ಪಟ್ಟಣಗಳಲ್ಲಿ ತಾವು ಈ ವಿಚಾರಗಳನ್ನ ತಿಳಿಸಿ ಹೆಚ್ಚಿನ ಇದ್ರ ಬಗ್ಗೆ ಜಾಗೃತಿನ ಮೂಡಿಸುವಂತ ಕೆಲಸ ಕೈಗೊಳ್ಬಹುದು ಈ ಕಾರ್ಯಕ್ರಮದಿಂದ ಅಂತೇಳಿ ಅವ್ರನ್ನೂ ಕೂಡ ಈಗಾಗಲೇ ಕರೆದಿದ್ವಿ. ಬೇರೆ ಇಲಾಖೆಯವರು ಬಲ್ಲಿ ಕೇಳಿದ್ವಿ, ಬರ್ತಾ ಇದ್ದಾರೆ. ಕೆಲವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಎಕ್ಸೈಸ್ನವರು ಬಂದಿದ್ದಾರೆ. ಬೇರೆ ಇಲಾಖೆಯವರು ಇಲ್ಲಿಗೆ ಬರ್ತಾ ಇದ್ದಾರೆ. ಇನ್ನ ಪ್ರಕರಣಗಳಿಗೆ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಹೊಸದಾಗಿ ವಿಟ್ನೆಸ್ ಪಾಠ ಅಂದ್ರೆ SC ST ದೌರ್ಜನ್ಯ ಪ್ರಕರಣಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿ ಅದು ಚಾರ್ಜ್ ಶೀಟ್ ಆಗಿ ಕೋರ್ಟ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಸಾಕ್ಷಿ ನುಡಿಯಕ್ಕೆ ಬಂದಂತ ಯಾವುದೇ ವರ್ಗಕ್ಕೆ ಸೇರೋದಿರ್ಬೋದು, ಆ ಸಾಕ್ಷಿ ಯಾರಿರ್ತಾರೆ ಅವ್ರಿಗೆ ವಿಟ್ನೆಸ್ ಪಾಠ ಅಂತೇಳಿ ಕೂಡ ಕೊಡ್ತಾ ಇದ್ದಾರೆ. ಈಗಾಗಲೇ ಸಮಾಜ ಇಲಾಖೆ, ಕಲ್ಯಾಣ ಇಲಾಖೆಯಿಂದ ಈಗಾಗಲೇ ಸಾಕಷ್ಟು ಜನಕ್ಕೆ ಕೊಟ್ಟಿರುವಂತಹ ಮಾಹಿತಿ ಕೂಡ ಇದೆ. ಅದನ್ನ ಈಗ ನಮ್ಮ ಸಂವಾದ ಪ್ರಾರಂಭ ಆದ ಸಂದರ್ಭದಲ್ಲಿ ನಾನು ಇಲ್ಲಿವರೆಗೂ ಎಷ್ಟು ಇದಾಗಿದೆ ಅದೆಲ್ಲ ಮಾಹಿತಿನ ತಮಗೆ ತಲುಪಿಸಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಇನ್ನೂ ಹೆಚ್ಚಿನ ಸಮಯ ವ್ಯರ್ಥ ಮಾಡದಲ್ಲೇ ನೇರವಾಗಿ ತಮ್ಮ ಕುಂದುಕೊರತೆಗಳಿಗೆ, ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆ ಬಹಳ ಶಾಂತಿಯುತವಾಗಿ ಎಲ್ಲರೂ ಬಹಳ ಸೌಹಾರ್ದದಿಂದ ನಡ್ಕೊಂತಾ ಇದ್ದೀರಿ. ಅದಕ್ಕೆ ಇದು ಆಗಿರುವಂತ ಪ್ರಕರಣಗಳು ದಾಖಲಾಗಿರುವ ಒಂದು ಸಾಕ್ಷಿ. ಅದನ್ನ ಬಿಟ್ಟು ತಾವೆಲ್ಲರೂ ವೈಯಕ್ತಿಕವಾಗಿ ಕೂಡ ಸಾಕಷ್ಟು ಜನ ಪರಿಚಯ ಇದ್ದೀರಿ. ಇಲ್ಲಿ ನಮ್ಮ ಅಧಿಕಾರಿಗಳು ತಮ್ಮೆಲ್ಲ ಜೊತೆ ಕೈಗೂಡಿಸಿ ಯಾವುದೇ ರೀತಿಯ ದೌರ್ಜನ್ಯ ಪ್ರಕರಣಗಳು ದಾಖಲಾದಂತ ಸಂದರ್ಭದಲ್ಲಿ ಕೂಡಲೇ ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅದಿಲ್ಲ ಅಂತ ಹೇಳಿದ್ರೆ ದಯಮಾಡಿ ತಾವು ಈ ವೇದಿಕೆ ಮುಖಾಂತರ ತಾವು ಗಮನಕ್ಕೆ ತರಬೇಕಾಗುತ್ತೆ. ನಾವು ಮೇಲ್ನೋಟಕ್ಕೆ ನೋಡಿದಾಗ ಎಲ್ಲ ಸರಿ ಇದೆ ಅಂತ ನಮ್ಗೆ ಅನ್ಸಿದ್ರು ಸಹ ಕೆಲವು ಕುಂದುಕೊರತೆಗಳು, ಕೆಲವು ಬೇಸರಗಳು ತಮ್ಮಲ್ಲಿ ಇರ್ಬೋದು, ಅಥವಾ ಆ ಸಮಸ್ಯೆಗಳು ಇದ್ರೆ ದಯಮಾಡಿ ಓಪನ್ ಅಪ್ ಆಗಿ ದಯಮಾಡಿ ಮಾತಾಡಿ. ನಾವು ಏನೇ ಇದ್ರು ಸ್ಪೆಸಿಫಿಕ್ ಆಗಿ ಮಾತಾಡಿ. ವಿಶೇಷವಾಗಿ ಹೆಚ್ಚಿನ ಪೊಲೀಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳನ್ನ ಮಾತಾಡಿದ್ರೆ ಈ ವೇದಿಕೆಗೆ ಒಂದು ಅರ್ಥ ಸಿಗುತ್ತೆ ಅಂತೇಳಿ ನನ್ನ ಭಾವನೆ. ಸೊ ಇಷ್ಟನ್ನ ಹೇಳ್ತಾ ನಾನು ಮೈಕ್ನ ಯಾರ್ಯಾರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸ್ತೀರಿ ಅವ್ರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ.